ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿವ್ಯೂ ಕನ್ನಡತಿ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅವರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅಶ್ವಿನಿ ಅವರು ಮತ್ತು ಗಿಲ್ಲಿ ನಟನ ಮಧ್ಯೆ ಮತ್ತೆ ಜಗಳ ಶುರುವಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ಧ್ರುವಂತ್ ಕೂಡ ಆ್ಯಡ್ ಆಗಿದ್ದಾರೆ. ಇನ್ನು ಮುಂದೆ ಜಗಳಗಳು ಶುರುವಾಗೋದು ಸತ್ಯ. ಯಾಕಂತಂದರೆ ಶುರುವಾಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಒಂದು ಸಲ ಶುರು ಆದಮೇಲೆ ಮುಗೀತು ಕತೆ. ಇವಾಗ ಪ್ರೋಮೋದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಅಶ್ವಿನಿ ಅವರು ಹೇಳ್ತಾರೆ, ಸ್ಲ್ಯಾಬ್ ಎಲ್ಲ ತುಂಬ ಗಲೀಜಾಗಿದೆ, ಅವರೆಲ್ಲ ಇನ್ನೂ ಕ್ಲೀನೇ ಮಾಡಿಲ್ಲ ಅಂತ. ಆ್ಯಂಡ್ ಅವ್ರ ಟೀಮ್ ಅವ್ರಿಗೆ ಹೇಳಿ ಕಳಿಸ್ತಾರೆ, ನೀವು ದರ್ಪ ತೋರಿಸಿ, ನಾನು ಇಲ್ಲಿಂದನೇ ಕೂತ್ಕೊಂಡು ಮಜಾ ಮಾಡ್ತೀನಿ ಅಂತ. ನನಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಇವರು ಅಶ್ವಿನಿ ಅವರು ಈ ಥರ ಇದು ಮಾಡ್ತಿದ್ದಾರೆ ಅಂತ. ತುಂಬ ದರ್ಬಾರ್ ತೋರಿಸ್ತಿದ್ದಾರೆ ಅಲ್ಲಿ. ಮತ್ತು ಇಲ್ಲಿ ನೋಡೋದಾದರೆ ಇವರು 2 ಟೀಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ರಾಜರು ಮತ್ತು ಸೇವಕರು ಅಂತ. ಬಟ್ ಇವರು ರಾಜರಾಗಿದ್ದ ಕಾರಣಕ್ಕೆ ಸೇವಕರನ್ನೆಲ್ಲ ಗುಲಾಮ್ ರೀತಿ ನಡೆಸಬೇಕು ಅನ್ನೋದೇನಿಲ್ಲ. ಅದ್ರ ಮಧ್ಯೆ ಧ್ರುವಂತ್ ಕೂಡ ಬಂದು ಇಲ್ಲಿ ಸೇವಕರು ಏನು ಬೇಕಾಗಿಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅನ್ನೋ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರನ್ನೂ ಅಂದರೆ ಎಲ್ಲ ಸ್ಪರ್ಧಿಗಳನ್ನೂ ಕೂರಿಸ್ಕೊಂಡು ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ನೀವು ಒಂದೇ ಅಲ್ಲ, ನೀವೇ ಬೇರೆ ನಾವೇ ಬೇರೆ, ನಾವು ರಾಜರು ನೀವು ಸೇವಕರು, ನೀವು ನಮ್ಮ ಮಾತು ಕೇಳಲೇಬೇಕು ಅನ್ನೋ ಥರ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ಕೂರಿಸ್ಕೊಂಡು. ಮತ್ತು ಇಲ್ಲಿ ಅವರು ಗಿಲ್ಲಿ ನಟನ ತುಂಬ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಬಿಕಾಸ್ ಎಲ್ಲರೂ ಮಾತಾಡಬೇಕಾದ್ರೆ ಅವರು ಕ್ಯಾಶುವಲಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದರೆ ಗಿಲ್ಲಿ ನಟನ ಮೇಲೆ ಅವರು ದರ್ಬಾರ್ ಮಾಡ್ತಿದ್ದಾರೆ. ಆ್ಯಂಡ್ ಅಶ್ವಿನಿ ಅವರು ಗಿಲ್ಲಿ ಮತ್ತು ಕಾವ್ಯ ಅವ್ರ ಮುಂದೆ ಹೋಗಿ ಕಿರ್ಚಾಡ್ತಿದ್ದಾರೆ, ನನ್ನ ಕಣ್ಣು ಇಲ್ಲಿದೆ, ನನ್ನ ಕಣ್ಣು ನೋಡಿ ಅಂತ. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ಕೇಳಿಸ್ಕೊತಾ ಇದ್ದೀವಲ್ಲ ಅಂತ. ಅದಕ್ಕೆ ಅಶ್ವಿನಿ ಅವರು ಟ್ರಿಗರ್ ಆಗಿ, ನೀವು ಕೇಳಿಸ್ಕೊಬೇಡಿ ಎದ್ದೋಗಿ ಅಂತ ಜೋರಾಗಿ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ನಟನಿಗೂ ಕೋಪ ಬರುತ್ತೆ. ಅವನು ಇಮಿಡಿಯೇಟಾಗಿ ರೂಮ್ಗೆ ಹೋಗಿ ಅಂತ ಹೇಳೋಕ್ಕೆ ನೀವು ಯಾರು ಅಂತ ಕೇಳ್ತಾನೆ. ಅದು ಕರೆಕ್ಟೇ ಅಲ್ವಾ, ಇವ್ರ ಮಾತನ್ನ ಕೇಳಿಸ್ಕೊಂಡ್ರೆ ಸಾಕಾಗಿರುತ್ತೆ, ಅದೇನು ಇವ್ರನ್ನ ನೋಡ್ಕೊಂಡೇ ಕೇಳಿಸ್ಕೋಬೇಕಾಗನ್ನೋದು ಏನು ಇರಲ್ಲ ಅಲ್ಲಿ. ಅಶ್ವಿನಿ ಅವರು ಮತ್ತೆ ಟ್ರಿಗರ್ ಹಾಕ್ತಾರೆ, ನೀನು ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ, ಮಾತು ಮೇಲೆ ಲಿಮಿಟ್ ಇರಲಿ ನಿನಗೆ ಅನ್ನೋ ಥರ ಹೇಳ್ತಾರೆ. ಗಿಲ್ಲಿನೂ ಹೇಳ್ತಾನೆ, ಹೌದು ನೀವು ತುಂಬಾ ಮಾತಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಮತ್ತೆ ಅಶ್ವಿನಿ ಅವರು ಹೇಳ್ತಾರೆ, ನಿನ್ನಿಂದಾನೇ ನಮ್ಮ ಗ್ರಾಸರಿ ಎಲ್ಲ ಹೋಗಿದ್ದು, ನಿನಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆಯಾ ನಿಮ್ಮಿಬ್ಬರಿಗೂ ಅಂತ ಅವ್ರು ಕಾವ್ಯ ಅವ್ರನ್ನೂ ಸೇರಿಸಿ ಹೇಳ್ತಾರೆ ಅಲ್ಲಿ. ಯಾವ ಥರ ಮೆನ್ಷನ್ ಮಾಡ್ತಾರೆ ಅಂದರೆ, ನಿಮ್ಮಿಂದನೇ ನಮ್ಮ ಊಟನ ಕಿತ್ಕೊಂಡಿದ್ದು ಅನ್ನೋ ಥರ ಅವರು ಹೇಳ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಗಿಲ್ಲಿ ಇಲ್ಲ, ನನಗೆ ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧ್ರುವಂತ್ ಕೂಡ ಕೋಪ ಮಾಡಿಕೊಂಡು ತುಂಬ ಕಿರ್ಚಾಡ್ತಿದ್ದಾರೆ ಅಲ್ಲಿ. ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ, ಕಿರ್ಚಾಡಬೇಡ, ಜಾಸ್ತಿ ಕಿರ್ಚಾಡಬೇಡ, ವಾಯ್ಸ್ ಆಲ್ರೆಡಿ ಹೋಗ್ತಾ ಇದೆ, ನಿನ್ನ ಗಂಟ್ಲು ಹೋಗ್ತಾ ಇದೆ, ಸ್ವಲ್ಪ ಕೂಲಾಗಿ ಮಾತಾಡು ಅಂತ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಗಿಲ್ಲಿ ಹೋಗಿ ಅಲ್ಲಿರೋ ಒಂದು ಸ್ಪರ್ಧಿ ಹತ್ರ ಹೇಳ್ತಿರ್ತಾರೆ, ನನ್ನ ನೋಡು ಅಂದರೆ ಅವ್ರ ಮುಖದಲ್ಲಿ ಕೋತಿ ಕುಣಿತೈತೆ ನೋಡೋಕ್ಕೆ ಅನ್ನೋ ಥರ. ಆ್ಯಂಡ್ ಆ ಜಗಳದ ಬಗ್ಗೆ ಅಲ್ಲಿ ತುಂಬಾ ಆರ್ಗ್ಯುಮೆಂಟ್ಸ್ ಕೂಡ ಆಗುತ್ತೆ. ಬಟ್ ನನಗಿಲ್ಲಿ ಅರ್ಥ ಆಗಿದೆ ಏನಂತಂದರೆ, ಅಶ್ವಿನಿಯವರು ಬೇಕು ಅಂತಲೇ ಗಿಲ್ಲಿ ನಟನ ಏನಾದರೂ ಟಾರ್ಗೆಟ್ ಮಾಡ್ತಿದ್ದಾರಾ. ಬಿಕಾಸ್ ಅಲ್ಲಿ ಏನೂ ಇಲ್ಲ, ಅಲ್ಲಿ ಕ್ಯಾಶುವಲಾಗಿ ನಡೆಯೋವಂಥ ವಿಷಯ ಅದು. ಅದನ್ನು ಇದು ಮಾಡಿಕೊಂಡು ಅವರು ಅಶ್ವಿನಿ ಅವರು ಬೇಕು ಅಂತಲೇ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಇನ್ನೂ ಒಂದು ಅನಿಸಿದ್ದು, ಪಕ್ಕ ವೀಕೆಂಡಲ್ಲಿ ಸುದೀಪ್ ಅವ್ರ ಹತ್ರ ಅಶ್ವಿನಿ ಅವರು ಖಂಡಿತ ಬೈಸ್ಕೋತಾರೆ ಅಂತ ನನಗನ್ನಿಸ್ತಿದೆ. ಇಷ್ಟೆಲ್ಲ ಮಾಡಿದ್ರೆ ಯಾರು ತಡ್ಕೋತಾರೆ ಅವರು. ಒಂದೇ ಓಕೆ ಒಂದು ಸಲ ಓಕೆ, 2 ಸಲ ಓಕೆ, ಪದೇ ಟ್ರಿಗರ್ ಮಾಡ್ತಾಯಿದ್ರೆ ಆಪೋಸಿಟಲ್ಲಿವ್ರಿಗೂ ಖಂಡಿತ ಟ್ರಿಗರ್ ಆಗೇ ಆಗುತ್ತೆ. ಅದರಲ್ಲಿ ಅವ್ರದ್ದು ತಪ್ಪೇನಿಲ್ಲ ಅಂತ ನನಗನ್ನಿಸ್ತಿದೆ. ಗೈಸ್, ನಿಮಗೇನು ಅನ್ನಿಸ್ತಿದೆ? ನಿಮ್ಮ ಪ್ರಕಾರ ಯಾರ್ದು ಸರಿ ಯಾರ್ದು ತಪ್ಪು? ಅಶ್ವಿನಿ ಅವ್ರು ಮಾಡ್ತಾ ಇರೋದು ಸರಿನಾ, ಅಥವಾ ಗಿಲ್ಲಿ ನಟ ಅವರು ಇರೋದು ಸರಿನಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಇನ್ನೂ ಏನಾದರೂ ಚೇಂಜಸ್ ಇದೆಯಾ, ಇಲ್ಲ ಮತ್ತೆ ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಅಪ್ಡೇಟ್ಸ್ಗಳು ಗೊತ್ತಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.